ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಇದು ಆ್ಯನಿವರ್ಸರಿದೆ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಆ್ಯಕ್ಚುಲಿ ಪಾರ್ಟ್ 1 ಪಾರ್ಟ್ 2 ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಕೂಡ. ಏನಪ್ಪ ಅಂತ ಹೇಳಿದ್ರೆ ಆ್ಯನಿವರ್ಸರಿಗೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅದೆಲ್ಲ ನೋಡಿರ್ತೀರ. ಅಂದರೆ ಹರಕೆಗೆ ತಾಳಿ ಹಾಕ್ಬೇಕಿತ್ತಲ್ಲ. ಸೊ ಹರಕೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಮನೆಗೆ ಬರ್ತಾಯಿದ್ವಿ. ಸೊ ಮನೆಗೆ ಬರಬೇಕಾದ್ರೆ ವರ್ಷಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ, ಕೇಕೆಲ್ಲ ಏನು ಬೇಡ, ನಡಿ ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಬಂದ್ವಿ. ಬಟ್ ಆದರೆ ಅವಳೇನು ಮಾಡಿದ್ದಾಳೆ ಅಂತ ಹೇಳಿದ್ರೆ, ಕೇಕ್ ತೊಗೊಂಬರೋದಕ್ಕೆ ಅಂತ ಹೇಳಿ ಅಮ್ಮನ್ನ ಮತ್ತು ಗೊಂಬೆನ ಕರ್ಕೊಂಡು ಕದ್ರನಹಳ್ಳಿಗೆ ಹೋಗಿದ್ದಾಳೆ. ನಾನು ಮತ್ತು ಆನಂದ ನಮ್ಮ ಪಾಡಿಗೆ ನಾವು ಮುಂದೆಗಡೆ ಬರ್ತಾಯಿದ್ವಿ. ಬಟ್ ಅವರು 3 ಜನ 2 ವೀಲರಲ್ಲಿ ಆ ಕಡೆಯಿಂದ ಕದ್ರನಹಳ್ಳಿಗೆ ಹೋಗಿದ್ದಾರೆ ಕೇಕ್ ತೊಗೊಬರೋದಕ್ಕೆ ಅಂತೇಳಿ. ನಾನು ಆರಾಮಾಗಿ ಮನೆಗೆ ಬಂದು ನಿನ್ನ ಬಂದೇ ಇಲ್ಲ ಅಂತ ಫೋನ್ ಮಾಡಿದ್ರೆ ಅವರು 5 ನಿಮಿಷ ಬರ್ತಾಯಿದ್ದೀವಿ ಅಂತ ಅಂದರು. ಆಮೇಲೆ ನೋಡಿದ್ರೆ ಅವರು ವ್ಲಾಗ್ ಮಾಡಿಕೊಂಡು ಕದ್ರನಹಳ್ಳಿಗೆ ಹೋಗಿದ್ದಾರೆ ಕೇಕ್ ತೊಗೊಬರೋದಕ್ಕೆ ಅಂತ ಹೇಳಿ. ಸೊ ಇಲ್ಲಿಂದ ವರ್ಷಿನೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದಾಳೆ ನೋಡಿ. ಇವಾಗ ನಾವು ನಂದುಗೆ ಕೇಕ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂದರೆ ರೆಗ್ಯುಲರಾಗಿ ಎವ್ರಿ ಇಯರು ನಾವು ನಮ್ಮ ಮನೆ ಹತ್ರ ಇರೋ ಸ್ವೀಟ್ ಸಾಗರ್ ಬೇಕ್ರಿಯಲ್ಲೇ ತೊಗೊಳ್ಳೋದು. ಸೊ ಹಾಗಾಗಿ ಇಲ್ಲೇ ಬಂದಿದ್ದೀವಿ ಸ್ವೀಟ್ ಸಾಗರ್ ಬೇಕ್ರಿಗೆ. ಅವಳಿಗೆ ರೆಗ್ಯುಲರಾಗಿ ಯಾವಾಗಲೂ ಒಂದು ಫ್ಲೇವರ್ ಕೇಕ್ ತೊಗೊಳ್ತೀನಿ. ನೋಡೋಣ ಆ ಕೇಕೆ ಸಿಗುತ್ತಾ ಏನಂತ ನೋಡೋಣ. ಬನ್ನಿ ತೋರಿಸ್ತೀನಿ. ರೈಸಲ್ಲ ನಾರ್ಮಲ್ ಬೇಕು, ಮತ್ತೆ ಹೋಗ್ಬೇಕಲ್ಲ ಕೊಡಿಲಿ. ಅವ್ಳಿಗೇನು ತೋರಿಸಿದ್ದು? ಅವಳಿಗೇನು ತೋರಿಸ್ಬಿಟ್ಟು ತೊಗೊಂಡೋಗ್ಬೇಕಾ? ಇಲ್ಲ, ಸರ್ಪ್ರೈಸ್ ಆಗಿ ತೊಗೊಂಡೋಗ್ತಾ ಇರೋದು. ಯಾರು ಬಂಗಾರಿ? ಇದು ಚೆನ್ನಾಗಿದೆಯಾ? ಬಟರ್ಫ್ಲೈ ಇರುತ್ತೇನೆ. ಇದೆಲ್ಲ ಸ್ಮಾಲ್ದಾಯಿತು. ಬೆಣ್ಣೆ ಅನಿಸುತ್ತೆ. ಗೋವಾ ಬಂಗಾರಿ ಯಾವ್ದು ತಗೊಳ್ಳೋಣ? ಹಾಟೆ ತಗೊಳ್ಳೋಣ. ಬಟ್ ಎತ್ಕೊಂಡು ಹೋಗುವಾಗ ನೀನು ಅಂಟಿಸ್ಬಿಟ್ರೆ ಇಲ್ಲ ಇಟ್ಕೊಡು, ಅವ್ರು ಪ್ಯಾಕ್ ಮಾಡಿಕೊಡ್ತಾರಲ್ಲ. ಇಷ್ಟಿದೆ ನೋಡಿ ಸರ್, ಇದು ಹಾರ್ಟ್ ಶೇಪ್. ಚಿಕ್ಕದು ಬೇಡ ಬಂಗಾರಿ. ಅದೇ ಫ್ರೆಶ್ ಕೇಳ್ತೀನಿ, ಇದು ಫ್ರೆಶ್ ಅಂತ. ಎಷ್ಟಾಗುತ್ತೆ? ಇದೇ ಇಸ್ಕೊಳ್ಳೋಣಮ್ಮ. ಆ್ಯನಿವರ್ಸರಿ ಅಂತ ಬರಲಿ. ಫೈನಲ್ ಇದೇನ ಪಕ್ಕ? ಏನು ಫ್ಲೇವರ್ ಇದು? ಓ, ನಿನಗೂ ಕೇಕೆ ತಿಂತಲ್ಲ. ಅದೇ ಫ್ರೆಶಪ್ ಆನಂದು ಅಂತ. ಆನಂದು ಒಂದೇ ಹೆಸರು, ANANDU. ನಂದು ಆನಂದ್ ಎರಡು ಬರುತ್ತೆ. ಆನಂದು ಆನಂದು ಅಂದರೆ ಆನಂದ್ ಅಂತಾನು ಬರುತ್ತೆ, ನಂದು ಅಂತಾನು ಬರುತ್ತೆ, ಆನಂದು ಅಂತಾನು ಬರುತ್ತೆ. ANANDU. ಯಾವ ಜ್ಯೂಸ್ ಬಾಟ್ಲು? ಒಂದು ಮಾಜಾ ಕೊಡಿ ಹಂಗೆ. ನೀನು ಕೇಳೋದೇ ಅಪರೂಪ. ಸರ್ ಒಂದು ಮಾಜಾ ಕೊಡಿ. ಸಾಕ್ಬಿಡೋದು ಅಮ್ಮ. ಒಂದು ಸ್ಪ್ರೇ ಬಾಟ್ಲು ತಗೊಬಿಡೋಣ. ಸ್ಪ್ರೇ ಹೊಡಿಯುತ್ತೆ ಇದು. ಆ ಸ್ಪ್ರೇ ಬಾಟ್ಲು ತೊಗೊಂಡ್ರೆ ಹೊಡಿದ್ಯಾ? ಇಸ್ಕೊ ಒಂದು ಸ್ಪ್ರೇ ಬಾಟ್ಲು. ಬ್ಲಾಸ್ಟರ್ ಬೇಡ, ಸ್ಪ್ರೇನೇ ತಗೊಳ್ಳೋಣ ಸಾಕು. ಕೇಕ್ ಮೇಲೆ ಬಿಡೋಣ, ಹೆಂಗೋ ಮಾಡೋಣ. ಕೇಕ್ ಮೇಲೆ ಮಾಡೋಕ್ಕೆ ಅಲ್ಲ, ಅವರಿಬ್ಬರ ಮೇಲೆ ಚೆನ್ನಾಗಿರುತ್ತೆ, ವಿಡಿಯೋಸ್ ಚೆನ್ನಾಗಿ ಕಾಣುತ್ತೆ. ಇಸ್ಕೊಂಡಿದ್ದಾನವ? ಹಾಂ, ಹಂಗೆ ಸೊಟ್ಟೆ ಹಿಡಿಬಾರ್ದು. ಫಸ್ಟ್ ಎಲ್ಲಿ ತಲೆಗೆ ಹಾಕೋಬಿಡು, ಹೆಲ್ಮೆಟ್ ಹಾಕೋಬಿಡು. ಆ ಡಿಕ್ಕೀಲಿ ಹಾಕ್ಬಿಡು ಅಂತವಾ. ಕೇಕ್ ಇವಾಗ ತೊಗೊಂಡಿದ್ದೀವಿ. ಸೊ ಅವಳಿಗೆ ಇಷ್ಟ ಆಗೋ ಥರನೇ ರೆಗ್ಯುಲರಾಗಿ ಕೇಕ್ ತೊಗೊಂಡಿದ್ದೀವಿ, ಸೇಮ್ ಡಿಸೈನು. ಬಟ್ ಸ್ವಲ್ಪ ಈ ಸತಿ ಶೇಪ್ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮಮ್ಮ ಯಾವ್ದು ಸೆಲೆಕ್ಟ್ ಮಾಡಿದ್ರು ಆ ಥರ ತೊಗೊಂಡಿದ್ದೀನಿ. ನೋಡೋಣ, ಇವಾಗ ಹೊರಟಿದ್ದೀವಿ ಮನೆಗೆ ಕೇಕ್ ತೊಗೊಂಡು. ಬಳೆ ಲೈಟ್ ಕಲರ್. ಹೌದಾ? ಮ್ಯಾಚಿಂಗ್.
ನಿಲ್ಸೆ ಡಬ್ಬ ಐತೆ ಡಬ್ಬ ಐತೆ ಊಟಿದ್ ಮಾಡು ಕಿರ್ಚ್ಬೇಡ್ರಿ ವಿಡಿಯೋ ಚೆನ್ನಾಗ್ ಬರಲ್ಲ ಬಂಗಾರಿ ಓ ಇಲ್ಲೋಡೆ ಇಲ್ಲೋಡೆ ಏನೇ ಬರೀತಿದ್ಯಾ ಏನದು ಆನಿವರ್ಸರಿಗೆ ತೋರ್ಸ ಕರೆಕ್ಟಾಗಿ ಬರ್ತಿದ್ದೆ ನಂಗೂ ಗೊತ್ತಿಲ್ಲ. ಮಮ್ಮ ಬೋಲ ಏಕನೆ ಗುಬೆ ತೋರ್ಸ ಇದು ರಾಂಗು ಇಲ್ಲಿ ಬರೀ ಹೇಳ್ತೀನಿ ನಾನು ಬರೀ ಎನ್ ಐ ವಿ ಆರ್ ಎಸ್ ಎ ಆರ್ ಆರ್ ವೈ ಆನ್ ನ್ಯೂಸ್ ಅಂತ ಬರ್ದವಳೆ ಸಾಕು ಕೊಡಿಲ್ಲ ಇನ್ನೇನು ನಿಮ್ಮಪ್ಪ ಚೆನ್ನಾಗೈತೆ ತಾಯಿ ಸಾಕು ನೋಡಿ ಟೈಮ್ ಇಲ್ಲ ನಿನ್ನ ಆನಿವರ್ಸರಿ ಕೊಡ್ತಲ್ಲ ಮಮ್ಮ ನೆಕ್ಸ್ಟ್ ನಮ್ದು ಆನಿವರ್ಸರಿ ಐತೆ ಹಂಗೆ ಬರೀದ್ಯಾ ಅದೇ ಇಲ್ಲಿ ಬಂದ್ರೆ 9:30 10 ಗಂಟೆ ಆಗುತ್ತೆ ಅಂತ ಹೊಸದು ನಮ್ಗೆ ನೀವು ಕೊಡಗೆ ಬೇಗ ಕಟ್ ಮಾಡಿ ವಿಡಿಯೋ ಇಡ್ಬೇಕಾ ಅದಂತಿಲ್ಲ ಅಯ್ಯ ಪೆನ್ ಹಾಳು ಮಾಡ್ತೀವಿ ಸಾಕೈತೆ ಅದ್ ಗೀಚದು ಸಾಕಮ್ಮ ಇದ್ದೋಳೆ ಐಫೋನ್ ಅಲ್ಲಿ ವ್ಲಾಗ್ ನನಗೆ ಬಂಡು ಎಲ್ಲ ಬೇಕು ರೆಡಿ ಎಲ್ಲೇ ಬರ್ತದೆ ಹಂಗೆ ಇರ್ಬೇಕು ಮುಂದೆ ಊಟಕ್ಕೆ ಮುಂಚೆ ಬರೀ ಕೊಡು ಇವಾಗ ಮಾ ಜರ್ಮ ಮಾ ನೀನ್ ಅಲ್ಲೋಗ ಫ್ಯಾನ್ ಆಫ್ ಒಂದು ಸೆಕೆಂಡ್ ಆಮೇಲೆ ಹಾಕುವ ವಿಡಿಯೋ ರನ್ನಿಂಗ್ ಅಲ್ಲಿ ಐತೆ ಕಟ್ ಮಾಡೋಣ ಫ್ಯಾನ್ ಆಫ್ ಮಾಡೋಣ ಅನ್ಸಕ್ಕೆ ಭಯ ಅದು ಅವ್ರಿಗೆಲ್ಲ ಅನ್ಸು ಹೋಗ್ಲಿ ಅಂದ್ರೆ ನೀವು ಅನ್ಸಿ ಅವ್ರು ಕೊಡಿ ಕೈನ ಏನು ಹ್ಯಾಪಿ ಆನಿವರ್ಸರಿ ತುಂಬತ್ತು ಬರ್ತದೆ ನೋಡಿ ಅವ್ರು ಗೊಬ್ಬ ಬನ್ನಿ ಗೊಬ್ಬ ಬನ್ನಿ ಹೊಡಿ ನೀ ಹೊಡಿ ಎಲ್ಲ ಹೊಡಿತಾರೆ ನಾವು ಬಡ್ಡು ಜಾಗ ಇದೆ ಅಂತ ಒಳಗಡೆ ಹೋಗ್ತಿದ್ದೀನಿ ನಮ್ಮ ಮನೆ ರೂಮ್ ಅಲ್ಲಿ ನಮ್ಮ
ಆನಂದನ್ಗಂತೂ ಈ ಥರ ಸ್ಪ್ರೇ ಹೊಡಿಯೋದು ಅದೆಲ್ಲ ಇಷ್ಟನೇ ಆಗಲ್ಲ. ಆಮೇಲೆ ಹೋಗಿ ಮುಖ ಎಲ್ಲ ತೊಳ್ಕೊಂಡು ಬಂದ್ಬಿಟ್ಟ, ಏಕೆಂದರೆ ಸ್ಕಿನ್ ಏನಾದ್ರು ಡ್ಯಾಮೇಜ್ ಆಗಿಬಿಡತ್ತೆ ಅಂತ ಅವನಿಗೆ. ಪಾಪ ತುಂಬ ಬೆಳ್ಳಗಿದಾರಲ್ಲ ನಮ್ಮ ಆನಂದವರು, ಸೊ ಅದಕ್ಕೆ ಆಮೇಲೆ ಸ್ಕಿನ್ ಏನಾದರೂ ಎಫೆಕ್ಟ್ ಆಗಿಬಿಡುತ್ತೆ ಅಂತ. ಆಮೇಲೆ ನನ್ನ ಮುಖ ತೊಳ್ಕೊಂಡು ಬಂದಮೇಲೆ ಈ ಥರ ವೀಡಿಯೋ ಮಾಡಿಸ್ಕೊಳ್ತಾ ಇದ್ದೀನಿ. ಅಂದರೆ ಒನ್ ಇಯರು ಒಂದು ಥರ ಬರೋ ಥರ ಅಂತ ಹೇಳಿ. ಸೊ ಫೈನಲಿ ಅದು ಬಂದು ಈ ಥರ ಬಂದಿದೆ. ಈ ವಿಡಿಯೋನ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ 2016 ನಮ್ಮ ಮ್ಯಾರೇಜ್ ಆಗಿದ್ದು. 2017 ಗೊಂಬೆ ಹುಟ್ಟಿದ್ಲು. ಅದಾಗಿ 8.5 ವರ್ಷ ಅಂದರೆ ನಿಯರ್ಲಿ 9 ಇಯರ್ಸ್ಗೆ ಲಡ್ಡು ಹುಟ್ಟಿದ್ದು. ಸೊ ಫ್ಯಾಮಿಲಿ 2026 ಕಂಪ್ಲೀಟ್ ಆಯಿತು ಅಂತ ಒಂದು ಮೆಮೊರಬಲ್ ಅಂತ ಇರಲಿ ಅಂತ ಹೇಳಿ ಈ ಥರ ಒಂದು ವೀಡಿಯೋ ಮಾಡಿಸಿದ್ದು. ಹೇಗಿದೆ ಕಮೆಂಟ್ ಮಾಡಿ. ವಿಡಿಯೋ ಮಾಡಿಕೊಂಡು ಕೇಕ್ ಕಟ್ಟಿಂಗೇ ಮಾಡಿಲ್ಲ, ಜಸ್ಟ್ ಫ್ಲವರ್ ಪಾಟ್ ಥರದ್ದು ಅಂಟಿಸ್ಬಿಟ್ಟು ಸುಮ್ಮನೆ ಹಾಗೆ ಮರ್ತಿ ಹೋಗ್ಬಿಟ್ವಿ, ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ಆಮೇಲೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ವರ್ಷ ಆಲ್ಮೋಸ್ಟ್ ಇದೇ ಕೇಕ್, ಕಲರ್ಸ್ ಡಿಫ್ರೆನ್ಸ್. ಈ ಫಸ್ಟ್ ಟೈಮು ಹಾರ್ಟ್ ಶೇಪ್ ತಂದಿರೋದು. ಯಾವಾಗ್ಲೂ ಸೇಮ್ ಕೇಕ್ ತರೋದು, ಸೇಮ್ ಪ್ಯಾಟರ್ನ್, ಅಂದ್ರೆ ಕಲರ್ ಮಿಕ್ಸಿಂಗ್ ಎಲ್ಲ ಒಂದೊಂದ್ ಸತಿ ಒಂದೊಂದ್ ಕಲರ್ ತರ್ತೀನಿ. ಬಟ್ ಈ ಸತಿನೇ ಹಾರ್ಟ್ ಶೇಪ್ ತಂದಿರೋದು. ಯಾವಾಗ್ಲೂ ರೌಂಡ್ ಬಾಕ್ಸ್ ತರ್ತೀನಿ. ಫಸ್ಟ್ ಟೈಮು ಹಾರ್ಟ್ ಶೇಪ್. ಅದು ಗೊಂಬೆ ಇಷ್ಟಪಟ್ಟಿದ್ದು ಹಾರ್ಟ್ ಶೇಪ್ ಚೆನ್ನಾಗಿದೆ ಅಂತ. ಮಗನ ಟೇಸ್ಟ್ ಹೆಂಗೈತೆ? ಹ್ಯಾಪಿ ಆನಿವರ್ಸರಿ. ಫುಲ್ಲು ಬಾಯಿಗೆ ಹಾಕೊಡ್ತೀನಿ. ಕೇಕ್ ಕಟ್ ಮಾಡಬೇಕಾದ್ರೆ ಲಡ್ಡು ಇಟ್ಕೊಳ್ಳೋಣ ಅಂತ ಹೇಳಿದ್ರೆ ಲಡ್ಡು ತುಂಬಾ ಗಲಾಟೆನೇ ಮಾಡಿಬಿಟ್ಟ. ನಾವು ಬೇರೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ವಲ್ಲ, ಲೇಟ್ ಆಗೋಯ್ತು. ಅವನು ಅಷ್ಟು ಬೇಗ ಗಲಾಟೆ ಸ್ಟಾರ್ಟ್ ಮಾಡಿಬಿಟ್ಟ ಕೇಕ್ ಕಟ್ ಮಾಡೋ ಟೈಮ್ಗೆ. ಅದಕ್ಕೆ ಅಮ್ಮ ಸರಿ ನೀವು ಕೇಕ್ ಕಟ್ ಮಾಡಿರಿ, ನಾನು ಮಗುನ ಮಲಗಿಸ್ತೀನಿ ಅಂತ ಅಮ್ಮ ರೂಮಲ್ಲಿ ಪಾಪುನ ಮಲಗಿಸ್ತಾ ಇದ್ದಾರೆ. ಬಾಮ ಅಂತ ಕರಿತಾ ಇದ್ವಿ. ಅವನಿಗೆ ತುಂಬ ಗಲಾಟೆ ಮಾಡ್ತಾನೆ. ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ಎಲ್ಲ ವಾಯ್ಸ್ ಓವರ್ ಕೊಡಬೇಕಾಗತ್ತಲ್ವ. ಆ್ಯಕ್ಚುಲಿ ನಾನು ಲೈವ್ ವೀಡಿಯೋ ಹಾಕೋಣ ಅಂತ ಎಷ್ಟೊಂದು ಅಂದ್ಕೊಳ್ತೀನಿ. ಬಟ್ ಏನಂದರೆ ಬರೀ ಎಲ್ಲದರಲ್ಲೂ ಇವನು ಅಳು ವಾಯ್ಸೇ ಕೇಳಿಸ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಜೋರಾಗಿ ಅಳ್ತಾನೆ ಗೊತ್ತಾ ಇವನು. ಹೇಗೆ ಅಂತೇಳಿದ್ರೆ ನನ್ನ ವಾಯ್ಸ್ಗಿಂತ ಬರೀ ಇವನು ವಾಯ್ಸ್, ಇವನು ಅಳ್ತಾ ಇರೋದೇ ಜೋರಾಗಿ, ಒಳ್ಳೆ ಮೈಕ್ ಇಟ್ಬಿಟ್ಟು ಮಾತಾಡಿರೋ ಥರ ಇದೆ. ನಾನು ವಾಯ್ಸ್ ಓವರ್ ಕೊಟ್ಟರು ಕೂಡ ಅವನ ವಾಯ್ಸೇ ಕೇಳಿಸುತ್ತೆ. ಸೊ ಅದರಿಂದ ನಾನೇನು ಮಾಡ್ತೀನಿ, ಈ ಒಂದು ವೀಡಿಯೋನ ಮ್ಯೂಟ್ ಮಾಡಿದ್ದೀನಿ. ಇಲ್ಲಾಂದರೆ ಎಷ್ಟು ಇದು ಮಾಡ್ತಾನೆ ಗೊತ್ತು, ಬರೀ ಅವ್ನು ಅಳೋದೇ ಕೇಳಿಸುತ್ತೆ ನನ್ನ ವೀಡಿಯೋಲೆಲ್ಲನೂ. ಚಿಕ್ಕಿ ಅಮ್ಮ, ಬಾಮಮ್ಮ, ಅಪ್ಪ ಸರಿಯಾಗಿದ್ದೀರಾ? ಇಡೀ ಮಗ ಫೋಟೋನ ಅಲ್ಲಿ ನೋಡೋದ್ ಕಲಿ. ಚೆನ್ನಾಗಿದೆ ಫೋಟೋ. ಬ್ರೈಟ್ನೆಸ್ ಚೆನ್ನಾಗಿದೆ. ಆಫ್ ಮಾಡಲ್ಲ? ಮಗನಿಗೆ ಗಿಫ್ಟ್ ಕೊಡೆ. ಸರಿ, ನಾ ಆವಾಗ ಗಿಫ್ಟ್ ಕೊಡ್ತೀನಿ. ಫಸ್ಟ್ ನಿಂದು ಗಿಫ್ಟ್ ಕೊಡು. ವಿಡಿಯೋ ಒಂದೇ ನಿಮ್ಗೆ ಚೆನ್ನಾಗೈತೆ ಕೊಡೆಗೆ. ಏನ್ ಗಿಫ್ಟ್ ಅಪ್ಪ? ಇರೇ ಒಂದ್ ನಿಮಿಷ. ಪಾಪು ಊಟಕ್ ಮುಂಚೆ ಟೆಡ್ಡಿ ಅಂತ ಹೆಸರಿಟ್ಟಿದ್ಲು. ಟೆಡ್ಡಿ ಕೊಟ್ಬಿಡ್ಲು. ಇನ್ನೊಂದು ಏನು ತೋರ್ಸ ಓಪನ್ ಮಾಡಂದು. ಇದು ಏನಂದ್ರೆ ಬಟನ್ ಹಿಂಗ್ ಅಂಪ್ಬೇಕು, ಅದ್ರೊಳಗಡೆ ಏನೋ ಬರ್ದಿರತ್ತಲ್ಲ ಅಂತ ಓಪನ್ ಮಾಡತ್ತಾರ. ಅಂಕನದ ಬಟನ್ ಅಂತಿದ್ರೆ ಇನ್ನೊಂದು ಬಟನ್ ಅಂಕ ನೀನಂದು. ನೆಕ್ಸ್ಟ್ ಅಯ್ಯೋ ಇನ್ನು 3 ಬಟನ್ ಇದೆ ಇಲ್ಲಿ. ನೀನು, ನಾನು, ಗೊಂಬೆ. ತೋರ್ಸೆ ಏನ್ ಬರ್ದವಳು, ತೋರ್ಸೆ ಇಲ್ಲಿ. ಹ್ಯಾಪಿ ಆನಿವರ್ಸರಿ ಫಾದರ್ ಮದರ್. ಪರವಾಗಿಲ್ಲ, ಪ್ರತಿ ವರ್ಷ ಈ ತರ ಏನಾದ್ರೂ ಒಂದು ಬರ್ದು ಕೊಡ್ತಾಳೆ. ಅಂದ್ರೆ ಜಾಸ್ತಿ ಶುದ್ಧ ಬರೀತಾಳೆ ಯಾವಾಗ್ಲೂ. ಈ ಸಲ ಬರ್ದಿಲ್ಲ ಅಷ್ಟೊಂದಷ್ಟೇ. ಗಿಫ್ಟ್ ಕೊಡಾಯ್ತು, ಟೈಮ್ ಆಯ್ತು. ಏನ್ ಗಿಫ್ಟ್? ಇದು ಹೆಸರಿಗೆ ಮಾತ್ರ ನನಗೆ ಗಿಫ್ಟ್. ಅವಳು ಮತ್ತೆ ನೀನೇ ಆಟ. ಅದಕ್ಕೆ ಅವಳಿಗೆ ಏನ್ ಬೇಕೋ ಅದೇ ತಗೊಂಡ್ಬಂದಿರ್ತಾಳೆ. ಏನ್ ತಗೊಳ್ಳಲ್ಲ? ತಿಂಡಿ ಏನಾದ್ರು ತಗೊಂಡ್ರಿ? ಬಿತ್ತು ಪೇಪರ್.
ನಾನು ಗುಡ್ ಬಂಗಾರಿ, ಗುಡ್ ಚಾಯ್ಸ್, ಗುಡ್ ಚಾಯ್ಸ್, ವೆರಿ ಮನೇಲಿ ಗುಡ್, ಇರ್ಲಿಲ್ಲ. ಗುಡ್ ಚಾಯ್ಸ್ ಬಂಗಾರಿ, ವೆರಿ ಗುಡ್. ಇರು ಅದೇಂಗ ಅದು ಇಷ್ಟ ಆಯ್ತು ನಿಮ್ಗೆ? ಅಪ್ಪ ಹೇಳಿದ್ದು ತಗೋಬೇಕು. ಈಗ ಆಕ್ಚುಲಿ ಇದೇನಂದ್ರೆ ಇದನ್ನ ನಾವೇ ಕಾಸು ಕೊಟ್ಟು ತಗೊಂಬಾರ್ದು, ಗಿಫ್ಟ್ ರೂಪದಲ್ಲಿ ಬಂದ್ರೆ ಒಳ್ಳೇದಿದು. ಸೊ ನೈಸ್ ಚಾಯ್ಸ್, ಗುಡ್ ಗರ್ಲ್. ದುಡ್ಡು ಬರ್ಲಿ, ಕುಬೇರಪ್ಪ ಮನೆಗೆ ಬಂದಿದ್ದಾರೆ, ಹಂಗೆ ದುಡ್ಡು ಬರ್ತಾ ಇರ್ಲಿ. ಥ್ಯಾಂಕ್ ಯು. ಗುಡ್ ಗರ್ಲ್. ತೋರ್ಸು, ಅಜ್ಜಿ ತೋರ್ಸು. ಸರಿ, ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ದಿನ. ಹೇಗೆ ಕಳೀತಂತಾನೆ ಗೊತ್ತಾಗ್ತಾಯಿಲ್ಲ. ಈ ವ್ಲಾಗ್ ನೋಡಿದ್ಮೇಲೆ ಯಾರಾದರೂ ವಿಶ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತಾ ಇರ್ತೀನಿ, ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.